ಅಮ್ಮ, ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಅಲ್ಲೇ ಇದ್ದಿದ್ರೆ ಪ್ರಶ್ನೆ ಕೇಳಿ ನನ್ ಕಿವಿ ತೂತಾಗೋ ಹಾಗೆ ಮಾಡ್ತಿದ್ರು. ಹಾ, ಅದಕ್ಕೇನೆ ಅಲ್ಲಿಂದ ಹಾಗೆ ಹೋಗಿ ಅಂತ ಹೇಳಿದ್ದು. ಹೆಲ್ಪ್ ಮಾಡಿದ್ರೆ ಅರ್ಥ ಮಾಡ್ಕೊಳ್ತೇನೆ ಇಲ್ಲಿಗ್ ಬಂದ್ ಸಿಕ್ಕಾಕೊಂಡೆ. ಆಹಾ, ನೀನು ನನಗೆ ಏನು ನನಗ್ ಹೆಲ್ಪ್ ಮಾಡ್ಬೇಕು ಅನ್ಕೊಂಡ್ಯಾ? ಹಾ, ಅಂದ್ರೆ ನನ್ನ ನೀನ್ ಲವ್ ಮಾಡ್ತಿದ್ಯಾ? ನಿನ್ ತರ ಕೋತಿ ಮುಖದವ್ರನ್ನ ಯಾರು ಪ್ರೀತಿಸ್ತಾರಾ? ನಿನ್ನಂತ ಪೊಗ್ರಿರೋ ಹುಡುಗಿರು ನನ್ನಂತ ಕೋತಿ ಹುಡುಗನ್ನೇ ಇಷ್ಟಪಡೋದು, ಗೊತ್ತಾ? ಹಾ, ನಾನು ಪೊಗ್ರಿರೋ ಹುಡುಗಿನಾ? ಪೊಗ್ರಿರೋ ಹುಡುಗಿ ಅಲ್ದಿದ್ರೆ ಒಗ್ರಿರೋ ಹುಡುಗಿ. ಒಗ್ರಿರೋ ಹುಡುಗಿನ? ಹೌದು. ಸ್ವೀಟ್ ಆಗಿರೋದ್ ಬಿಟ್ಟು ಯಾವಾಗ ನೋಡಿದ್ರು ಒಗರು ಒಗರಾಗೇ ಇರ್ತೀಯಲ್ಲ. ನಾನ್ ಒಗರಾಗಿ ಇರೋದಲ್ಲ, ನೀನೇ ಕಹಿಯಾಗಿರ್ತೀಯ. ಹುಡುಗರು ಎಷ್ಟೇ ಸಿಹಿಯಾಗಿದ್ರು ಹೊರಗಡೆಗೆ ಕಾಣಿಸೋದಿಲ್ಲ. ಎಷ್ಟು ಸಿಹಿಯಾಗಿದ್ದೀರಾ ಅಂತ ನೋಡೋದಕ್ಕೆ ನಿಮ್ ಮನ್ಸೊಳಗೆ ಬಂದು ನೋಡ್ಬೇಕಾ? ಬಂದ್ ನೋಡು, ನಿನ್ಗೆ ಗೊತ್ತಾಗತ್ತೆ. ನಂಗೇನ್ ಬೇಕಾಗಿಲ್ಲ. ಕಾಫಿ ಸ್ಮೆಲ್ ಸಕ್ಕತ್ತಾಗಿದೆ. ನಂಗೋಸ್ಕರ ಸ್ಪೆಷಲ್ ಆಗಿ ಮಾಡ್ತಿದ್ಯಾ? ನನಗ್ ಗೊತ್ತಿದೆ ಬಿಡು, ನಂಗೋಸ್ಕರನೇ ಸ್ಪೆಷಲ್ ಆಗಿ ಮಾಡ್ತಿದ್ಯಾ ಅಂತ. ಹಾ, ಸ್ಪೆಷಲ್ ಕಾಫಿ ಬೇಕಾ? ಮಾಡ್ತೀನಿ. ಒಳ್ಳೆ ಸ್ಪೆಷಲ್ ಕಾಫಿನೇ ಮಾಡ್ತೀನಿ. ಈಗಿರತ್ ನಿಂಗೆ. ನನ್ಗೇನಾದ್ರೂ ಹೇಳ್ಬೇಕು ಅನ್ಕೋತಿದ್ದೀರಾ? ನಿಮ್ಮನ್ನ ನೋಡ್ತಿದ್ರೆ ನನ್ಗೇನೋ ಹೇಳ್ಬೇಕು ಅಂತ ನೀವ್ ಅನ್ಕೋತಿರೋ ಹಾಗೆ ನನ್ಗನ್ನಿಸ್ತಿದೆ. ಬೆಳಗ್ಗೆ ಚಪ್ಪಲಿ ಹಾಕೊಂಡ್ ಬನ್ನಿ ಅಂತಂದ್ರೆ ಅರ್ಶಿನ ಹಾಕಿರೋ ಕಾಲ್ಗೆ ಚಪ್ಪಲಿ ಹಾಕೋಬಾರ್ದು. ಹಾಗ ಹಾಕೊಂಡ್ರೆ ಕಟ್ಕೊಂಡಿರೋ ಗಂಡನ್ಗೆ ಕುಟುಂಬಕ್ಕೆ ಅನಿಷ್ಟ ಅಂತ ನನ್ಗೇನೇನೋ ಹೇಳಿದ್ರು. ನಿನ್ ಕೆಲ್ಸನ, ನಿನ್ ಕಷ್ಟನ, ಎಲ್ರಿಗೂ ಏನಾದ್ರೂ ಮಾಡ್ಬೇಕು ಅನ್ನೋ ನಿನ್ ಆಸೆನ ಇದೆಲ್ಲ ನೋಡಿದ್ರೆ ನಿಂಗೂ ಕೂಡ ಏನಾದ್ರೂ ಮಾಡೋಣ ಅನ್ಸತ್ತೆ ಭಾಗ್ಯ. ಶ್ರೀಕಾಂತ್, ಬೈಲಿ. ಹೇಳಿ ಸರ್. ನನ್ನ ರೂಮನ್ನ ಕ್ಯಾಂಡಲ್ ಲೈಟ್ ಡಿನ್ನರ್ಗೋಸ್ಕರ ಡೆಕೋರೇಟ್ ಮಾಡು. ನಾನು ಭಾಗ್ಯ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅನ್ಕೊಂಡಿದ್ದೀನಿ. ಓಕೆ ಸರ್, ಮಾಡ್ತೀನಿ. ಮಿತ್ರ, ಇದೇನಾಗ್ತಿದೆ? ಏನಾಯ್ತು ಚಿಕ್ಕಮ್ಮ? ಕ್ಯಾಂಡಲ್ ಲೈಟ್ ಡಿನ್ನರ್ ವಿಷಯ ಲೈಟ್ ಆಗಿ ತಗೋ ಅಂತ ಮನೀಷಾ ಹೇಳಿದ್ಲು. ಆದ್ರೆ ನೀನೇನು ಬಾಗಿನ್ ಜೊತೆ ಡಿನ್ನರ್ ಮಾಡ್ತೀನಿ, ಬಾಗಿನ್ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ಯಾ? ನಾನು ಕೂಡ ಲೈಟ್ ಆಗಿ ತಗೊಳ್ಳೋಣ ಅಂತಾನೆ ಅನ್ಕೊಂಡಿದ್ದೆ ಚಿಕ್ಕಮ್ಮ. ಆದ್ರೆ ಲೈಟ್ ಆಗಿ ತಗೊಳ್ಳೋದು ರೈಟ್ ಅಲ್ಲ ಅಂತ ಅನ್ನಿಸ್ತು. ಅಂದ್ರೆ ಮನೀಷಾ ಮಾತ್ನ ಲೈಟ್ ಆಗಿ ತಗೊಂಡ್ರೆ ಸರಿನಾ? ಹಾಗಲ್ಲ ಚಿಕ್ಕಮ್ಮ, ನಾವಾಡಿದ ನಾಟಕದಿಂದ ಅನವಶ್ಯಕವಾಗಿ ಭಾಗ್ಯ ಏನೇನೋ ಊಹಿಸ್ಕೋತಾ ಇದ್ದಾಳೆ. ಅವಳು ಊಹೆನ, ಆಸೆನ ನಿಜ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ನಿಸ್ತು. ಮತ್ತೆ
ಮನೀಷಾ ನಿಂಗೆ ಭಾಗ್ಯ ತುಂಬಾ ಒಳ್ಳೆ ಹುಡುಗಿ. ಅವಳು ಯಾವಾಗ್ಲೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾನೆ. ತನಗೋಸ್ಕರ ಏನ್ ಬೇಕು ಅಂತ ಯಾವತ್ತೂ ಕೇಳಲ್ಲ. ಎಲ್ರಿಗೂ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾಳೆ ಹೊರತು ಅವಳಿಗಾಗೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅದಕ್ಕೆ ಅವಳಿಗೋಸ್ಕರ ಏನಾದರೂ ಮಾಡ್ಬೇಕನ್ನಿಸ್ತಿದೆ. ಅರ್ಶನ ಹಚ್ಕೊಂಡಿರೋ ಕಾಲ್ಗೆ ಚಪ್ಪಲಿ ಹಾಕೋಬಾರ್ದು ಅಂತ ಹೇಳಿದ್ದಕ್ಕೆ ಬರಿಗಾಲಲ್ಲಿ ಓಡಾಡಿ ಕಾಲ್ಗೆ ಬೊಬ್ಬೆ ಬರೋ ಥರ ಮಾಡ್ಕೊಂಡ್ಲು. ಅಷ್ಟು ಒಳ್ಳೆಯವಳಿಗೆ ಇಂಥ ಚಿಕ್ಕ ಚಿಕ್ಕ ಖುಷಿ ಕೊಡೋದ್ರಲ್ಲಿ ತಪ್ಪಿಲ್ಲ ಚಿಕ್ಕಪ್ಪ. ಶ್ರೀಕಾಂತ್, ಒಂದ್ ನಿಮಿಷ. ಹೇಳಿ ಮೇಡಮ್. ಈ ಟೈಮಲ್ಲಿ ಮಿತ್ರ ಅವರು ಕಾಫಿ ಕುಡಿತಾರೆ, ಮರೀದೆ ನೀವೇ ಸ್ವಲ್ಪ ಕೊಟ್ ಬರ್ತೀರಾ? ಸರಿ ಮೇಡಮ್. ಅಣ್ಣಂಗೆ ಯಾವಾಗ ಏನ್ ಬೇಕೋ ನಮ್ಗೆನಾ ನಿಮ್ಗೆ ಜಾಸ್ತಿ ಗೊತ್ತಿದೆ ಅಲ್ಲ ಅತ್ಗೆ. ನೋಡಿದ್ಯಾ ಚಿಕ್ಕಮ್ಮ, ಅವಳು ಆ ಪರಿಸ್ಥಿತಿಲಿದ್ರೂ ಕೂಡ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾಳೆ. ಅವಳು ಮಾಡ್ತಿರೋ ಕೆಲ್ಸಕ್ಕೆ ನಾನು ಚಿಕ್ಕ ಚಿಕ್ಕ ಕೃತಜ್ಞತೆ ಆದ್ರೂ ತೋರಿಸ್ದೇ ಇದ್ರೆ ಹೇಗ್ ಚಿಕ್ಕಮ್ಮ? ಮತ್ತೆ ಮನೀಷಾ ಹೇಳಿರೋ ಮಾತಿಗೆ ಏನ್ ಮಾಡ್ತೀಯಾ? ಅವಳ ಮಾತಿನ ಮೇಲೆ ನಿಂಗೆ ಗೌರವ ಇಲ್ವಾ? ಅವಳಂದ್ರೆ ಇಷ್ಟ ಇಲ್ವಾ? ಮನೀಷಾ ಮೇಲಿರೋ ಪ್ರೀತಿ ಯಾವತ್ತೂ ಇರುತ್ತೆ. ಅವಳ ಜೊತೆಗಿರೋ ಬಂಧ ಯಾವತ್ತೂ ಹಾಳಾಗಲ್ಲ. ಹಾಗೆ ಭಾಗ್ಯ ತೋರಿಸ್ತಿರೋ ಅಭಿಮಾನಕ್ಕೆ ನಾನು ಉತ್ತರ ಕೊಡದೇನೂ ಇರಕ್ಕಾಗಲ್ಲ. ಅವಳು ಎಲ್ರಿಗೋಸ್ಕರ ಕೊಡೋ ಕಷ್ಟಕ್ಕೆ ಯಾವ್ದಾದ್ರೂ ರೂಪದಲ್ಲಿ ಥ್ಯಾಂಕ್ಸ್ ಹೇಳೇ ಹೇಳ್ತೀನಿ. ಈಗ್ಲಾದ್ರೂ ಇದೆಲ್ಲ ನಿಮ್ಗೆ ಅರ್ಥ ಆಗತ್ತೆ ಅಂತ ನಾನು ಅನ್ಕೋತೀನಿ. ಇವರಿಬ್ಬರ ಮಧ್ಯ ನೀನೆಷ್ಟು ಒದ್ದಾಡ್ತಿದ್ಯೋ, ಎಷ್ಟು ಹಿಂಸೆ ಆಗ್ತಿದ್ಯೋ ನನಗ್ ಅರ್ಥ ಆಗ್ತಿದೆ ಮಿತ್ರ. ಆದ್ರೆ ಈ ಒದ್ದಾಟ ನಿನ್ ಭವಿಷ್ಯದಲ್ಲಿ ತುಂಬಾ ಸಮಸ್ಯೆ ತಂದಿಡತ್ತೆ. ಕನ್ಫ್ಯೂಷನ್ ಆಗಿ ಕ್ಲಾರಿಟಿ ಸಿಗದೆ ಹೋದ್ರೆ ಮುಂದೆ ತುಂಬಾನೇ ಕಷ್ಟ ಆಗತ್ತೆ. ಏನಪ್ಪ ವಿವೇಕ್, ಆಫೀಸಲ್ಲಿ ನಿನ್ ಕೆಲ್ಸ ಏನಪ್ಪ? ಅದು ನಿಮ್ಗೆ ಹೇಳಿದ್ರು ಅರ್ಥ ಆಗಲ್ಲ ಆಂಟಿ. ಏನೋ ಬಿಡು. ತಗೊಳ್ಳಿ ಚಿಕ್ಕಿ. ಅವನಿಗೆ ಕೊಡು. ತಗೊಳ್ಳಿ, ನಿಮ್ಗೋಸ್ಕರ ಸ್ಪೆಷಲ್ ಕಾಫಿ. ಏನಾಯ್ತು ವಿವೇಕ್? ಏನಿಲ್ಲ ಆಂಟಿ, ಏನಿಲ್ಲ. ನಮ್ಮ ಅತ್ತಿಗೆ ಕಾಫಿ ಇನ್ನೂ ಸೂಪರ್ ಆಗಿರತ್ತೆ ಗೊತ್ತಾ? ಹೌದು, ನಮ್ಮ ಅಕ್ಕ ಏನ್ ಮಾಡಿದ್ರು ತುಂಬಾ ಅದ್ಭುತವಾಗಿ ಮಾಡ್ತಾಳೆ. ಚಿಕ್ಕವಳಿದ್ದಾಗ್ಲಿಂದಲೂ ನಮ್ಮಮ್ಮ ಹೋದ್ಮೇಲೆ ಅಮ್ಮನ ತರ ನೋಡ್ಕೊಂಡ್ಲು. ಎಲ್ಲಾನು ಅವಳೇ ಮಾಡ್ತಿದ್ಲು. ಅವಳಿಗಿರೋಷ್ಟು ತಾಳ್ಮೆ ಸಹನೆ ಬೇರೆ ಯಾರಿಗೂ ಇರಲ್ಲ. ನಮ್ಮ ಅಕ್ಕ ಎಷ್ಟೇ ಆದ್ರೂ ತುಂಬಾನೇ ಗ್ರೇಟ್. ಹೇ,
ನೀನ್ ಯಾಕೆ ಬೇಜಾರಾಗ್ತಾ ಇದೀಯಾ? ನೀನ್ ಮಾಡಿರೋ ಕಾಫಿ ಕೂಡ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಅಂದ್ರೆ ಸಾಕಾಗಲ್ಲ, ಅದ್ಭುತವಾದ ಕಾಫಿ ಅಂತ ಹೇಳ್ಬೇಕು. ಅಷ್ಟು ಅದ್ಭುತವಾಗಿ ಹೇಗ್ ಮಾಡ್ದೆ ಜಾನು? ಅಷ್ಟು ಸ್ಪೆಷಲ್ ಆಗಿ ಏನ್ ಹಾಕೊಟ್ಯೋ? ಪ್ರೀತಿ ಅಭಿಮಾನನ ಸ್ವಲ್ಪ ಜಾಸ್ತಿನೇ ಹಾಕಿರ್ಬೇಕು ಆಂಟಿ. ತುಂಬಾ ಜಾಸ್ತಿ ಆದ್ರೂ ಕುಡಿಯಕ್ ಆಗಲ್ಲ ಬಿಡು. ಇಲ್ಲ ಆಂಟಿ, ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಜಾಹ್ನವಿ, ನೀನೇನ್ ಬೇಜಾರಾಗ್ಬೇಡ, ನಿಜವಾಗ್ಲೂ ಇದು ಸೂಪರ್ ಆಗಿದೆ. ನೋಡು, ಬೇಕು ಅಂದ್ರೆ ಪೂರ್ತಿ ಒಂದೇ ಸಲ ಕುಡಿತೀನಿ. ಚಿಯರ್ಸ್. ನೀನ್ ಹೀಗ್ ಕುಡಿತಾ ಇದ್ದಾನೆ. ಸರಿ ಆಂಟಿ, ನಾನು ಬರ್ತೀನಿ. ಥ್ಯಾಂಕ್ಸ್ ಫಾರ್ ದ ನೈಸ್ ಕಾಫಿ. ಆಗಾಗ ಬರ್ತಾ ಇರು ವಿವೇಕ್. ಹಾ, ಬರ್ತೀನಿ. ಈ ಥರ ಸ್ವೀಟ್ ಮೆಮೊರೀಸ್ ಕಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಆಗಾಗ ಬರ್ಲೇಬೇಕಲ್ಲ. ಬಾಯ್ ಆಂಟಿ, ಬಾಯ್. ಸ್ವೀಟ್ ಮೆಮೊರೀಸಾ? ಏನ್ ಸ್ವೀಟ್ ಮೆಮೊರೀಸ್ ಅಪ್ಪ? ಎಕ್ಸ್ಕ್ಯೂಸ್ ಮೀ ಸರ್. ಏನ್ ಶ್ರೀಕಾಂತ್? ಒಂದು 10,000 ಬೇಕಾಗಿತ್ತು ಸರ್. ಯಾಕಪ್ಪ? ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಕ್ಕೆ ಸರ್. ಯಾರಿಗೋಸ್ಕರ? ಮಿತ್ರ ಸಾರು ಭಾಗ್ಯ ಮೇಡಮ್ ಜೊತೆ ಡಿನ್ನರ್ ಮಾಡಕ್ಕೆ ವ್ಯವಸ್ಥೆ ಮಾಡು ಅಂದ್ರು. ಏನು, ಮಿತ್ರ ಭಾಗ್ಯನ್ ಜೊತೆ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋಗ್ತಿದ್ದಾನ? ಹೌದು ಸರ್, ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡಬೇಕು. ಡೆಕೋರೇಷನ್ ಸೂಪರ್ ಆಗಿರ್ಬೇಕು, ಯಾವುದಕ್ಕೂ ಕಾಂಪ್ರಮೈಸ್ ಆಗ್ಬೇಡ. ಸರಿ ಸರ್, ಹೋಗು. ಏನು ಲೈಟ್ ಹಾಕಿರೋ ತರ ಮುಖ ಎಲ್ಲ ಹೊಳಿತಿದೆ? ಏನ್ ವಿಷಯ? ವಿಷಯ ಏನು ಅಂತ ಹೇಳಿದ್ರೆ, ನಿನ್ನ ಮುಖ ಕೂಡ ಬರೀ ಲೈಟ್ ತರ ಅಲ್ಲ, ವಜ್ರದ ತರ ಹೊಳಿಯಕ್ ಶುರುವಾಗುತ್ತೆ. ಅಯ್ಯೋಯ್ಯೋ, ಅಂತದ್ ಏನ್ ವಿಷಯನೋ ಅದು? ಮಿತ್ರ ಭಾಗ್ಯನ್ ಜೊತೆ ಹೋಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾನಂತೆ. ಹಾ? ಅದಕ್ಕೆ ಅಂತ ರೂಮ್ ಎಲ್ಲ ಡೆಕೋರೇಟ್ ಮಾಡುವಂತ ನಮ್ ಮ್ಯಾನೇಜರ್ ಕೈಲಿ ಹೇಳಿ ಕಳ್ಸಿದ್ದ. ಏನೋ ಈ ವಿಚಿತ್ರ, ನಂಗಂತೂ ನಂಬಕ್ಕೆ ಆಗ್ತಿಲ್ಲ. ನಂಬೇಕಮ್ಮ, ನಂಬೇಕು. ಮಿತ್ರನು ಸ್ವಲ್ಪ ಸ್ವಲ್ಪ ಬದಲಾಗ್ತಿದ್ದಾನೆ, ತುಂಬಾ ಸಂತೋಷವಾದ ಬದಲಾವಣೆ. ಭಾಗ್ಯ ಮಿತ್ರನಿಗೆ ಹತ್ರ ಆಗ್ತಾಳೆ. ಇಷ್ಟು ದಿನ ನಾವು ಕಾಯ್ತಾ ಇದ್ದಂತ ಬದಲಾವಣೆ. ಹೌದು ಕಣೋ, ಆ ದೇವ್ರ ದಯೆಯಿಂದ ಮಿತ್ರ ಭಾಗ್ಯ ಹತ್ರ ಆಗ್ಬಿಟ್ರೆ ನಾನ ದೇವ್ರ ಹತ್ರ ಇನ್ನೇನೂ ಕೇಳಲ್ಲ. ಅಲ್ಲ, ಇದೆಲ್ಲ ಯಾಕಾಯ್ತು ಅನ್ಕೊಂಡಿದ್ದೀರಾ? ಯಾಕೆ? ಶ್ರೀರಾಮನವಮಿ ದಿನ ಆ ರಾಮನ್ನ ಮನಸ್ಫೂರ್ತಿಯಾಗಿ ಬೇಡ್ಕೊಂಡಿದ್ದೀನಿ. ಶ್ರೀರಾಮ, ಮಿತ್ರನ ಮನಸ್ಸು ಬದಲಾಗಿ ಭಾಗ್ಯನ್ನ ತನ್ನ ಹೆಂಡತಿ ಅಂತ ಸ್ವೀಕರಿಸ್ಬೇಕು. ಮಿತ್ರನ ಮನಸ್ಸಲ್ಲಿ ಭಾಗ್ಯ ಬಿಟ್ಟು ಬೇರೆ ಯಾರೂ ಬರ್ದೇ ಇರ್ಲಿ ಸ್ವಾಮಿ ಅಂತ ನಾನ್ ಬೇಡ್ಕೊಂಡ ಹಾಗೇನೆ ಆತ ನಡೆಸ್ತಿದ್ದಾನೆ ಅನ್ಸ್ತಿದೆ ಅಮ್ಮ. ಏನೋ ತ್ರಿವಿಕ್ರಮ, ನೀನು ಅದನ್ನೇ ಬೇಡ್ಕೊಂಡ್ಯಾ? ನಾನು ಕೂಡ ಅದನ್ನೇ ಬೇಡ್ಕೊಂಡೆ. ಅದಕ್ಕೆ ಅನ್ಸತ್ತೆ ನಮ್ಮಿಬ್ರು ಆಸೆನು ಆ ಶ್ರೀರಾಮ ನೆರವೇರಿಸ್ಬೇಕು ಅಂತ ನಿರ್ಧಾರ ಮಾಡಿರ್ಬೇಕು. ನೀನ್ ಹೇಳಿದ್ದು ನಿಜ ಅಮ್ಮ. ಭಾಗ್ಯಳಂತ ಒಳ್ಳೆ ಹುಡುಗಿಗೆ ನ್ಯಾಯ ಸಿಗ್ಬೇಕು. ಇಂಥ ಒಳ್ಳೆ ಹುಡುಗಿಗೆ ಯಾವತ್ತೂ ಅನ್ಯಾಯ ಆಗ್ಬಾರ್ದು. ಆ ದೇವರಿಗೆ ಇದು ಅರ್ಥ ಆಗಿದೆ ಅನ್ಸುತ್ತೆ. ಅದಕ್ಕೆ ಮಿತ್ರನಲ್ಲಿ ಇಂಥ ಬದಲಾವಣೆ ಆಗಿರೋದು. ಭಾಗ್ಯ, ಏನ್ರಿ, ಏನಾದ್ರೂ ಬೇಕಾ? ನನ್ ಜೊತೆ ಬರ್ಬೇಕು. ಎಲ್ಲಿಗೆ? ಬಾ, ಹೇಳ್ತೀನಿ.
ಏನ್ರಿ ಇದೆಲ್ಲ? ಸರ್ಪ್ರೈಸ್. ಹೇಗಿದೆ? ಸರ್ಪ್ರೈಸ್ ಅನ್ನೋದು ಆಶ್ಚರ್ಯ ಆಗೋ ಹಾಗಿರುತ್ತೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಅಂದವಾಗಿರುತ್ತೆ ಅಂತ ಗೊತ್ತಿರ್ಲಿಲ್ಲ. ಇಷ್ಟು ಅಂದವಾಗಿರತ್ತೆ ಅಂತ ನಿನ್ಗೆ ಅನ್ಸ್ಲಿ ಅಂತಾನೆ ನೀನು ಅಷ್ಟು ಕೇಳಿದ್ರು ನಾನು ಹೇಳಲಿಲ್ಲ. ಇದೆಲ್ಲ ಏನು? ಕ್ಯಾಂಡಲ್ ಲೈಟ್ ಇನ್ನ ಅಂದ್ರೆ ಅಂದ್ರೆ ಸುತ್ತಲೂ ಕ್ಯಾಂಡಲ್ಸ್, ಮಧ್ಯದಲ್ಲಿ ಡಿನ್ನರ್. ಅದೇ ಕ್ಯಾಂಡಲ್ ಲೈಟ್ ಡಿನ್ನರ್. ಚೆನ್ನಾಗಿದೆ. ಪಾನಿಪುರಿ ನಿನಗೇನಿಷ್ಟ ಅಂತ ಗೊತ್ತಾಗ್ದೆ ನನ್ನಿಷ್ಟನೇ ನಿನ್ನಿಷ್ಟ ಅನ್ಕೊಂಡೆ, ಅದಕ್ಕೆ ಪಾನಿಪುರಿ. ಥ್ಯಾಂಕ್ ಯು ವೆರಿ ಮಚ್ ಭಾಗ್ಯ. ಯಾಕ್ರಿ? ನೀನು ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ. ನಿಜ ಹೇಳ್ಬೇಕಂದ್ರೆ ಈ ಥ್ಯಾಂಕ್ಸ್ ಯಾವತ್ತೂ ಹೇಳಬೇಕಿತ್ತು, ಆದರೆ ಹೇಳೋ ಅವಕಾಶ ಸಮಯ ಎರಡೂ ಬರಲಿಲ್ಲ. ಆದ್ರೆ ನಾವ್ ಥ್ಯಾಂಕ್ಸ್ ಯಾಕೆ ಹೇಳ್ಕೋಬೇಕು? ಇದನ್ ನೋಡಿ, ನೀವು ನನ್ ಕುತ್ತಿಗೆ ಕಟ್ಟಿದ್ದು. ಇದ್ ಕೇವಲ ಒಂದ್ ದಾರ ಅಲ್ಲ. ನಾನು ನಿನ್ ಜೊತೆಗೆ ಇರ್ತೀನಿ, ಕಡೆ ತನಕ ದೂರ ಆಗಲ್ಲ ಅಂತ ನೀವು ನನಗ್ ಪ್ರಮಾಣ ಮಾಡಿ ಕಟ್ಟಿರೋದಿದು. ಎಲ್ರೂ ಏನ್ ಅಂದ್ಕೋತಾರೆ ಗೊತ್ತಾ? ಈ ತಾಳಿಯಿಂದ ಇಬ್ರು ಮನುಷ್ಯರು ಒಂದಾಗ್ತಾರೆ ಅಂತ. ಆದ್ರೆ ನನಗ್ ಮಾತ್ರ ಎರಡ್ ಮನ್ಸು ಒಂದಾದಾಗ ಅನ್ಸುತ್ತೆ. ಒಂದಾಗಿರೋ ಎರಡ್ ಮನ್ಸಿನ ಮಧ್ಯ ಈ ಥ್ಯಾಂಕ್ ಯು, ಸಾರಿ ಇರುತ್ತೆ ಅಂತ ನಾನ್ ಅಂದ್ಕೊಂಡಿಲ್ಲ. ನನ್ನ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೆ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದೆ. ನನ್ನ ತಂದೆ ತಾಯಿಗೆ ಇಲ್ಲ ಅಂತ ಹೇಳಕ್ಕಾಗ್ದೆ ನಿನ್ನ ಕುತ್ತಿಗೆ ಕಟ್ಟಿದ ತಾಳಿ ಅದು. ನಾವೆಲ್ಲ ಅದನ್ನ ಒಂದು ಮಾಮೂಲಿ ತಾಳಿಯಾಗಿ ನೋಡಿದ್ವಿ, ಆದ್ರೆ ನೀನು ಅದಕ್ಕೆ ಅಷ್ಟು ಬೆಲೆ ಕೊಡ್ತಾ ಇದೀಯಾ. ಈ ತಾಳಿ ನನ್ ಕುತ್ತಿಗೆಲಿದ್ದು ನನ್ ಗುಂಡ್ಗೆ ತಾಕ್ತಿದ್ರೆ ನನ್ಗೇನ್ ಅನ್ಸತ್ ಗೊತ್ತಾ? ನೀವೇ ನನ್ ಹೃದಯದ ಬಡಿತ ಆಗಿ ನನ್ನ ಬದುಕಿಸ್ತಿರೋದು ಅನ್ಸುತ್ತೆ. ನಾನ್ ತುಂಬಾ ಮಾತಾಡದ್ನಾ?
ನೀವೇನೋ ಸರ್ಪ್ರೈಸ್ ಮಾಡೋಣ ಅಂತ ಕರ್ಕೊಂಡ್ ಬಂದ್ರೆ ನಾನು ಆಗ್ಲಿಂದ ಏನೇನೋ ಮಾತಾಡ್ತಿದ್ದೀನಲ್ವಾ? ನೋ, ಆ ಥರ ಏನೂ ಇಲ್ಲ.